ನಮಸ್ತೆ. ನಾನಿವತ್ತು ನಿಮ್ಗೆ ಹೇಳೋಕೆ ಹೊರಟಿರುವಂಥ ಒಂದು ವಿಷಯ ಸಮುದ್ರದ ಬಗ್ಗೆ. ಸಮುದ್ರ ಅಂದರೆ ಯಾರಿಗಿಷ್ಟ ಇಲ್ಲ? ಅದೊಂಥರ ಉತ್ಸಾಹ, ಪ್ರೀತಿ, ಕೌತುಕ, ಆಶ್ಚರ್ಯ ಈಗ ಎಲ್ಲವನ್ನ ಒಳಗೊಂಡಿರುವಂಥದ್ದೇ ಸಮುದ್ರ. ಹಾಗೆ ಸಮುದ್ರದ ಅಂತರಾಳವನ್ನು ಬಲ್ಲವ್ರಿಗೆ ಯಾರು? ಅದ್ರ ಬಗ್ಗೆ ಒಂದಷ್ಟು ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಿಷ್ಟ ಇಲ್ಲ ಸಮುದ್ರ ಅಂದರೆ? ಹಾಗೆ ಒಂದು ನಮ್ಮ ಮನೇಲಿ ಉಪಯೋಗಿಸುವಂಥ ಒಂದು ಕುಡಿಯೋಕ್ಕೆ ಇಟ್ಕೊಂಡಿರುವಂಥ ತೊಟ್ಟಿಲೋ ಹಂಡೆಲೋ ಏನರಲ್ಲೋ ಒಂದು ತೊಟ್ಟು ಡೀಸೆಲ್ ಪೆಟ್ರೋಲ್ ಕೊರಸಿನ್ ಏನೋ ಒಂದು ಬಿದ್ದೋದ್ರೆ ಅದನ್ನು ಪೂರ್ತಿ ನೀರನ್ನು ನಾವು ತೆಗೆದು ಆಚೆ ಹಾಕಬೇಕಾಗುತ್ತೆ. ಆದರೆ ಅದೇ ರೀತಿ ಸಮುದ್ರದಲ್ಲಿ ಏನಾದರೂ ಬಿದ್ದೋದ್ರೆ ಯಾವ ರೀತಿ ಕ್ಲೀನ್ ಮಾಡೋದು ಆ ಥರ, ಅಥವಾ ಬಿದ್ದೋದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನಿವತ್ತು ಹೇಳಕೊಟ್ಟಿದ್ದೀನಿ. ಮೊನ್ನೆ ಈ ಸುಮಾರು 640 ಕಂಟೈನರ್ಗಳು ಸಮುದ್ರದೊಳಗಡೆ ಬಿದ್ದೋಗ್ಬಿಟ್ಟಿದೆ. ಯಾಕೆ ಬಿದ್ದೋಯ್ತು, ಏನು, ಅದ್ರ ಬಗ್ಗೆ ಇವತ್ತು ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರಬ್ಬಿ ಸಮುದ್ರದ ಕೊಚ್ಚಿಯ ಕರಾವಳಿಯಿಂದ ಕೇವಲ 70 ಕಿಲೋಮೀಟ್ರ್ ದೂರದಲ್ಲಿಯೇ ಇದು ಪಶ್ಚಿಮ ಆಫ್ರಿಕಾಗೆ ಸೇರಿದಂಥ ಲೈಬೀರಿಯಾದ MSC ಎಲ್ಸಾ ಅನ್ನೋ ಒಂದು ಹಡಗು. ಅಂದರೆ ಇದು 2 ಫುಟ್ಬಾಲ್ ಸ್ಟೇಡಿಯಂ ಏನಿರುತ್ತೆ ಅದಷ್ಟು ದೊಡ್ಡದಂಥ ಹಡಗು ಇದು. ನೀರೊಳಗಡೆ ಮಗುಚ್ಕೊಂಡ್ಬಿಟ್ಟಿದೆ. ಅಲ್ಲಿದ್ದಿದ್ದು ಆಯಿಲ್ ಏನೆಲ್ಲ ಅದೆಲ್ಲ ಸಮುದ್ರದ ನೀರಲ್ಲಿ ಬೆರ್ತೋಗ್ಬಿಟ್ಟಿದೆ. ಆದರೆ ಅದು ಅಷ್ಟಕ್ಕೆ ಅಲ್ಲಿ ಇದ್ದಂಥ 24 ಮಂದಿ ಏನು ಸ್ಟಾಫ್ಸ್ ಇರ್ತಾರೆ ಅವ್ರನ್ನೆಲ್ಲ ನಮ್ಮ ಭಾರತೀಯ ಕರಾವಳಿ ಕಾವಲು ಪಡೆ ಅವರನ್ನು ರಕ್ಷಣೆ ಮಾಡಿದೆ. ಆದರೆ ಆ ಸಮುದ್ರದಲ್ಲಿ ಬಿದ್ದಂತಹ ಏನು ತೈಲ, ಆ ತೈಲದಿಂದ ಸಮುದ್ರದ ಜೀವಿಗಳಿಗೆ ಅಥವಾ ಸಮುದ್ರಕ್ಕೆ ಎಷ್ಟು ತೊಂದರೆ ಆಗ್ಬೋದು, ಅದರಿಂದ ನಮಗೆ ಯಾವ ರೀತಿ ತೊಂದರೆ ಆಗ್ಬೋದು ಅನ್ನೋದನ್ನು ನಾನಿವತ್ತು ಹೇಳಕೊಟ್ಟಿರೋವಂಥದ್ದು. ನೋಡಿ, ಈ ಹಡಗಿನಲ್ಲಿ ನಾನು ಮೊದಲೇ ಹೇಳ್ದಂಗೆ 640 ಕಂಟೈನರ್ಗಳಿತ್ತು. ಅದರಲ್ಲಿ 13 ಕಂಟೈನರ್ಗಳಲ್ಲಿ ತುಂಬ ಅಪಾಯಕಾರಿ ರಾಸಾಯನಿಕ ಇರುತ್ತೆ. 12 ಕಂಟೈನರಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ. 84.44 ಮೆಟ್ರಿಕ್ ಟನ್ ಡೀಸೆಲ್ಲು, ಹಾಗೆ 367.1 ಮೆಟ್ರಿಕ್ ಟನ್ ಫರ್ನೇಸ್ ಅನ್ನೋ ಒಂದು ಆಯಿಲ್ ಇರುತ್ತೆ. ಆದರೆ ಇದೆಲ್ಲ ಇತ್ತು ಅನ್ನೋದಾದರೆ, ಇದೆಲ್ಲ ಸಮುದ್ರಕ್ಕೆ ಬಿದ್ದೋಗ್ಬಿಟ್ರೆ ಏನೇನು ಆಗುತ್ತೆ, ಯಾವ್ಯಾವುದು ಬಿತ್ತು ಅಂತ ಹೇಳಿದ್ರೆ ಏನೇನು ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದು ಕ್ಯಾಲ್ಶಿಯಂ ಕಾರ್ಬೇಟ್. ನಾವೆಲ್ಲ ಈಗ ಮಾವಿನಕಾಯಿಗಳನ್ನೆಲ್ಲ ಹಣ್ಣು ಮಾಡೋದಕ್ಕೆ ಏನು ಉಪಯೋಗಿಸ್ತೀವಿ ಅದು ಈ ಕ್ಯಾಲ್ಶಿಯಂ ಕಾರ್ಬೇಟು. ಈ ಕ್ಯಾಲ್ಶಿಯಂ ಕಾರ್ಬೇಟ್ನಲ್ಲಿ ಸ್ವಲ್ಪ ತೇವ ಮಾಡಿ ಇಟ್ಟರೆ ಅದರಲ್ಲಿ ಅಸೆಟಿಲೀನ್ ಅನ್ನೋ ಒಂದು ಏನು ಅನಿಲ ಈಚೆ ಬರುತ್ತೆ. ಅದರಿಂದನೇ ಈ ಮಾವಿನಕಾಯಿಗಳೆಲ್ಲ ಹಣ್ಣಾಗುವಂಥದ್ದು. ನಮಗೇನು ಎಲ್ಲೋ ಕಾಣುವಂಥ ಮಾವಿನಕಾಯಿಗಳನ್ನೆಲ್ಲ ನಾವು ಹಣ್ಣು ಮಾಡಿ ತುಂಬ ಚೆನ್ನಾಗಿದೆ ಅಂತ ತಿಂತೀವಲ್ಲ, ಇದು ಅಸಿಟಲಿನ್ ಅನ್ನೋ ಅನಿಲದಿಂದ ಹಣ್ಣಾಗಿರುವಂಥದ್ದು. ಯಾವುದು ಮರದ ಮೇಲಿಂದ ಕಿತ್ತು ಹಣ್ಣಾಗಿರುವಂಥದ್ದಲ್ಲ. ಆ ರೀತಿ ಹಣ್ಣಾಗಿರುವಂಥದ್ದಾದರೆ ಒಳ್ಳೆಯದು. ಇದರಿಂದ ಇದು ನೀರೊಳಗಡೆ ಬೆರೆದ್ರೆ ಏನಾಗುತ್ತೆ ಅಂತಂದರೆ ಸ್ಫೋಟಗೊಳ್ಳುತ್ತೆ. ಇದಕ್ಕೆ ಒಂದೇ ಒಂದು ಕಿಡಿ ಶಾಖ ಅಥವಾ ಒಂದು ಕಿಡಿ ಬೆಂಕಿ ತಗುಲಿದ್ರೆ ಸಾಕು, ಇದು ಸ್ಫೋಟ ಆಗುತ್ತೆ. ಇದರಿಂದ ಆಟೋಮೆಟಿಕ್ಕಾಗಿ ಸಾಗರದ ಅಂದರೆ ಸಮುದ್ರದ ಪರಿಸರ ವ್ಯವಸ್ಥೆಗೆ ತುಂಬ ಹಾನಿಯಾಗುತ್ತೆ. ಅಲ್ಲದೆ ಜಲಚರಗಳಿರ್ಬೋದು, ಮೀನು ಎಲ್ಲ ಹವಳದ ದಂಡೆಗಳಿರ್ಬೋದು, ಇದಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ. ನೆಕ್ಸ್ಟು ಮರೈನ್ ಗ್ಯಾಸ್ ಆಯಿಲ್ ಅನ್ನೋ ಒಂದು ತೈಲನೂ ಸಹ ಈಗ ಮೊನ್ನೆ ಆಗಿರುವಂಥದ್ರಲ್ಲಿ ಇದು ಸಹ ಇತ್ತು. ಇದು ಆಲ್ಕೇನ್ ಮತ್ತು ಅರೋಮ್ಯಾಟಿಕ್ ಅನ್ನೋ ಸಂಯುಕ್ತಗಳನ್ನು ಒಳಗೊಂಡಿರುತ್ತೆ. ಅಂದರೆ ಇದು ಈ ಆಯಿಲ್ ಏನಾಗುತ್ತೆ, ಇದು ಸಮುದ್ರದ ಮೇಲೆ ತೇಲುತ್ತೆ. ಈ ತೇಲ್ದಾಗ ಏನಾಗುತ್ತೆ, ಸೂರ್ಯನ ಶಾಖ ಆಗಿರ್ಬೋದು ಅಥವಾ ಆಕ್ಸಿಜನ್ ಅದನ್ನು ನೀರೊಳಗಡೆ ಬಿಡಲ್ಲ. ನೀರೊಳಗಡೆ ಬಿಟ್ಟಿಲ್ಲ ಅಂತಂದರೆ ಆಟೋಮೆಟಿಕ್ಲಿ ಸಮುದ್ರದೊಳಗಡೆ ಇರುವಂಥ ಜಲಚರಗಳಿಗಾಗಿರ್ಬೋದು, ಸಮುದ್ರ ಜೀವಿಗಳಿಗಾಗಿರ್ಬೋದು, ಸೂರ್ಯನ ಬೆಳಕು ಮತ್ತು ಆಕ್ಸಿಜನ್ ಇಲ್ಲದೇ ತುಂಬ ತೊಂದರೆ ಆಗುತ್ತೆ. ನೆಕ್ಸ್ಟು ಥರ್ಡ್ ಒನ್ ಯಾವುದು ಆಯಿಲ್ ಇದೆ ಅಂತಂದರೆ ಫರ್ನೇಸ್ ಆಯಿಲ್ ಅಂತ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈ ಹಡಗುಗಳನ್ನ ಎಂಜಿನ್ಗಳೇನಿರುತ್ತೆ ಅದನ್ನು ಚಲಾಯಿಸೋದಕ್ಕೆ ಉಪಯೋಗಿಸ್ತಾರೆ. ಇದು ಡೀಸೆಲ್ಗಿಂತ ಸ್ವಲ್ಪ ದಪ್ಪವಾಗಿರುತ್ತೆ ಆಯಿಲ್ಲು. ಇದು ಹೈಡ್ರೋಕಾರ್ಬನ್ನ ಮಿಶ್ರಣ, ಸ್ವಲ್ಪ ಸತು, ಸ್ವಲ್ಪ ಗಂಧಕವನ್ನು ಒಳಗೊಂಡಿರುತ್ತೆ. ಇದು ನೀರಿನಲ್ಲಿ ಹರಡೋಲ್ಲ. ಅಂದರೆ ಈ ಮರೈನ್ ಗ್ಯಾಸ್ ಥರ ನೀರಿನ ಮೇಲೆಲ್ಲ ತೇಲಲ್ಲ
ಅಥವಾ ಕ್ಯಾಲ್ಶಿಯಂ ಕಾರ್ಬೋಹೈಡ್ರೇಟ್ ಥರ ನೀರೊಳಗಡೆ ಹೋಗಿ ಅದೆಲ್ಲ ಸ್ಪ್ರೆಡ್ ಆಗಲ್ಲ. ಬದಲಾಗಿ ನೀರಿನ ತಳಭಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಅಲ್ಲಿ ಸಮುದ್ರದ ತಳಭಾಗದಲ್ಲಿ ಎಷ್ಟೊಂದು ಜಲಚರಗಳೆಲ್ಲ ಇರುತ್ತಲ್ಲ, ಅದಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಈ ಮೂರೂ ಅನಿಲಗಳು ಮೊನ್ನೆ ಕೊಚ್ಚಿಯಲ್ಲಿ ಆದಂತಹ ದಕ್ಷಿಣ ಆಫ್ರಿಕಾಗೆ ಸೇರಿದಂಥ ಒಂದು ಹಡಗು ಮುಳುಗಡೆಯಾಗಿದ್ದಂಥ ಸಮಯದಲ್ಲಿ ಆಗಿರುವಂಥ ದುರಂತ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು ಇಲ್ವಾ? ನಾನು ಮೊದಲೇ ಹೇಳ್ದಂಗೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿಸ್ಕೊಂಡು ಇಟ್ಕೊಂಡಿದ್ದಕ್ಕೆ ಒಂಚೂರು ಏನಾದ್ರು ಬಿದ್ದೋದ್ರೆ ಅದನ್ನು ಆಚೆ ಹಾಕಿ ನಾವು ಹೊಸದನ್ನು ತುಂಬಿಸಿ ಇಟ್ಕೋಬೋದು. ಆದರೆ ಅಷ್ಟು ದೊಡ್ಡ ಸಮುದ್ರವನ್ನು ಹೇಗೆ ಕ್ಲೀನ್ ಮಾಡೋಕ್ಕಾಗುತ್ತೆ? ಅದು ಅಸಾಧ್ಯ. ಆದರೆ ಹಂಗೆ ಬಿಡೋಕ್ಕಾಗಲ್ವಲ್ಲ, ಅದನ್ನು ಏನಾದರೂ ಒಂದು ಆಲ್ಟರ್ನೇಟಾಗಿ ಮಾಡಲೇಬೇಕು. ಅದಕ್ಕೆ ಮೊದಲನೇದಾಗಿ ಏನು ಮಾಡ್ತಾರೆ, ಈ ಏನು ತೈಲ ಸೋರಿಕೆ ಆಗಿರುತ್ತೆ, ಆ ತೈಲ ಸೋರಿಕೆ ಆಗಿರೋದು ಪ್ಲಾಸ್ಟಿಕ್ ಅಥವಾ ಈ ರಬ್ಬರ್ದು ಏನಿರುತ್ತೆ ಅದರದಲ್ಲಿ ಸುತ್ತ ಪೈಪ್ಗಳನ್ನು ಅಳವಡಿಸ್ತಾರೆ. ಅದರಿಂದ ಏನಾಗುತ್ತೆ, ಈ ತೈಲ ಏನು ಸೋರಿರುತ್ತೆ ಅದು ಸ್ಪ್ರೆಡ್ ಆಗಲ್ಲ. ಆ ರೀತಿ ಸ್ಪ್ರೆಡ್ ಆಗದಿರೋಂಗೆ ಅದು ಬೂಮ್ಗಳನ್ನು ಹಾಕಿ ಅದರಿಂದ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಅಥವಾ ಪೈಪ್ಗಳಲ್ಲಿ ಆ ಆಯಿಲನ್ನು ತೊಗೊಂಡು ಎಳ್ಕೊಂಡು ಅದನ್ನು ತುಂಬಿಸಿ ಬೇರೆ ಬೇರೆ ಕಂಟೈನರ್ಗಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾರೆ. ಅದಾದಮೇಲೆ ಅದು ವರ್ಕೌಟ್ ಆಗಿಲ್ಲ ಅಂತಂದರೆ ಇದನ್ನು ತೈಲವನ್ನು ಸಣ್ಣದಾಗಿ ವಿಭಜನೆ ಮಾಡ್ತಾರಂತೆ. ಈ ರೀತಿ ವಿಭಜನೆ ಮಾಡೋದ್ರಿಂದ ಅದು ನಾಶ ಆಗುವಂಥದ್ದು, ಅಂದರೆ ಒಂದೇ ಕಡೆ ಇರೋದನ್ನು ಸಣ್ಣಾಗಿ ಕಟ್ ಮಾಡೋವಂಥದ್ದನ್ನು ಮಾಡ್ತಾರಂತೆ. ಆದರೆ ಇದು ತುಂಬ ಕಷ್ಟಕರವಾದ ಕೆಲಸ. ಅಂದರೆ ಯಾವುದು ವರ್ಕೌಟ್ ಆಗಿಲ್ಲ ಅಂದಾಗ ಮಾಡುವಂಥದ್ದು ಅಲ್ಲದೆ ಇದರಿಂದ ಪರಿಸರ ನಾಶನೂ ಸಹ ಆಗುತ್ತೆ. ಇದು ಕೊಡೋ ತೊಂದರೆಗಿಂತನೂ ಇದನ್ನು ಮಾಡೋ ಕೆಲಸನೂ ಅಷ್ಟೇ ಪರಿಸರ ವ್ಯವಸ್ಥೆಗೆ ಹಾನಿಯನ್ನು ಉಂಟು ಮಾಡುತ್ತೆ. ಈಗ ನನಗೆ ಮೊದಲೇ ಹೇಳಿದೆ, ಈ ಮರೈನ್ ಗ್ಯಾಸ್ ಆಯಿಲು ಇದು ಸಮುದ್ರದ ಮೇಲೆ ತೇಲುತ್ತೆ ಅಂತ. ಈ ರೀತಿ ತೇಲ್ದಂಥ ಅನಿಲವನ್ನು ಸಮುದ್ರದ ಮೇಲ್ಗಡೆನೇ ಸುಡೋ ಅಂಥ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ. ಇದು ಪಾರ್ಟ್ 4 ಮಾಡಲಾಗುತ್ತೆ. ಆದರೆ ಇದು 90% ವರ್ಕೌಟು ಆಗುತ್ತೆ. ಅಂದರೆ ಸುಮಾರು 90% ಆಯಿಲನ್ನು ಇದು ಸುಡ್ಬೋದು. ಆದರೆ ಈ ರೀತಿ ಆಯಿಲ್ ಏನು ಸುಡ್ತೀವಲ್ಲ, ಸುಟ್ಟಾಗ ಬರುವಂಥದ್ದೆಲ್ಲ ಹೊಗೆ ಅದು ತುಂಬ ಅಪಾಯಕಾರಿ ಹೊಗೆ, ತುಂಬ ವಿಷ ಅನಿಲವಾಗಿರುತ್ತೆ. ಅದರಿಂದ ಏರ್ ಪಾಪ್ಯುಲೇಷನ್ನು ತುಂಬ ಆಗುತ್ತೆ. ಅದರಿಂದ ಸುತ್ತಮುತ್ತಲಿರುವಂಥ ಪರಿಸರ ವ್ಯವಸ್ಥೆಗೆ ತುಂಬ ಹಾನಿಯಾಗುತ್ತೆ. ಅದಲ್ಲದೆ ಈ 5th ಒನ್ ಏನಾದರೂ ಮಾಡ್ಬೋದು ಅಂತ ಅನ್ನೋದಾದರೆ, ಈ ಒಣ ಹುಲ್ಲಾಗಿರ್ಬೋದು, ಜ್ವಾಲಾಮುಖಿಯಿಂದ ಬರುತ್ತಲ್ಲ ಬೂದಿ ಅದಾಗಿರ್ಬೋದು, ಸ್ಪಂಜ್ ಆಗಿರ್ಬೋದು, ನಾರಿನಂಥ ವಸ್ತುಗಳನ್ನು ಬಳಸಿ ಆಯಿಲ್ ಏನು ಚೆಲ್ಲಿರುತ್ತೆ ಅದನ್ನು ಹೀರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇದು ವರ್ಕೌಟ್ ಆಗಲ್ಲ. ಇದು ಈ ಥರ ದೊಡ್ಡ 640 ಕಂಟೈನರ್ಗಳು ಚೆಲ್ಲಿರುವಂಥ ಆಯಿಲ್ನೆಲ್ಲ ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ಚೆಲ್ಲಿದ್ದಂಥದ್ದು ಮಾಡ್ಬೋದು. ಹಾಗೆ ಇದು ಆಳ ಸಮುದ್ರದಲ್ಲಿ ಮಾಡೋಕ್ಕಾಗಲ್ಲ. ಕರಾವಳಿ ಅಂದರೆ ಸ್ವಲ್ಪ ಹತ್ತಿರದಲ್ಲಿ ಬಂದರಿಂದ ಹತ್ತಿರದಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಆದರೆ ಮಾಡುವಂಥ ಕೆಲಸ ಆಗಿರುತ್ತೆ. ಇದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈ ಪೆಟ್ರೋಲಿಯಮು, ಡೀಸೆಲ್ಲು, ಈ ನಾನೇನೇನು ಮೆರೈನ್ ಗ್ಯಾಸ್ ಆಯಿಲು, ಫರ್ನೇಸ್ ಆಯಿಲು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇಂಥ ವಿಷಕಾರಿ ತೈಲಗಳನ್ನು ತಿನ್ನುವಂಥ ಬ್ಯಾಕ್ಟೀರಿಯಾಗಳು ಇರುತ್ತಂತೆ. ಆ ಬ್ಯಾಕ್ಟೀರಿಯಾಗಳನ್ನು ಬಳಸಲಾಗುತ್ತಂತೆ. ಪ್ಯಾರಾ ಪರ್ಲುಸಿಡಿಬಾಕಾ ಅನ್ನುವಂಥದ್ದು ಮತ್ತು ಸೈಕ್ಲೋಕ್ಲಾಸ್ಟಿಕಸ್ ಅನ್ನುವಂಥ ಬ್ಯಾಕ್ಟೀರಿಯಾಗಳು, ಇನ್ನು ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು, ಇವೆರಡು ಹೆಸರು ಬ್ಯಾಕ್ಟೀರಿಯಾಗಳ ಹೆಸರು ಮೆನ್ಷನ್ ಮಾಡಿದರು, ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಂಥ ಬ್ಯಾಕ್ಟೀರಿಯಾಗಳನ್ನು ಆ ತೈಲವನ್ನು ತಿನ್ನೋದಕ್ಕೆ ಬಿಡಲಾಗುತ್ತಂತೆ. ಈ ರೀತಿ ಬಿಟ್ಟಾಗ ಆ ಬ್ಯಾಕ್ಟೀರಿಯಾಗಳು ಆ ತೈಲವನ್ನು ತಿಂದು ಅದನ್ನು ಕ್ಲಿಯರ್ ಮಾಡುತ್ತೆ. ಆದರೆ ಜಸ್ಟ್ ಇಮ್ಯಾಜಿನ್, ಇಂಥ ಅಪಾಯಕಾರಿ ತೈಲಗಳನ್ನು ತಿನ್ನುವಂಥ ಈ ಬ್ಯಾಕ್ಟೀರಿಯಾಗಳು ಸಾಗರದ ಜಲಚರಗಳಿಗೆ ಇನ್ನೆಷ್ಟು ಆಪತ್ತನ್ನು ಕೊಡಲ್ಲ, ಇನ್ನೆಷ್ಟು ಕೆಟ್ಟದ ಪರಿಣಾಮವನ್ನು ಉಂಟು ಮಾಡಲ್ಲ. ಆ ಕಾರಣಕ್ಕೆ ಇದು ಸಹ ಎಲ್ಲ ಪ್ರಯತ್ನಗಳು ಕೈಬಿಟ್ಟಾಗ ಮಾತ್ರ ಉಪಯೋಗಿಸುವಂಥ ಒಂದು ಪ್ರಯತ್ನ ಆಗಿರುತ್ತೆ. ಹಾಗಾಗಿ ನಾವು ಸಮುದ್ರದಲ್ಲಿ ಮೋಜು ಮಸ್ತಿ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದೇನೋ ಮಾಡೋರಾಗಿರ್ಬೋದು, ಅದು ಸಮುದ್ರ ಜೀವಿಗಳಿಗೆ ತೊಂದರೆ ಆಗೋ ರೀತಿ ಮಾಡೋದ್ರ ಬದಲು ನಮ್ಮ ಎಚ್ಚರಿಕೆಯಲ್ಲಿ ನಾವು ನಮ್ಮ ಸಂತೋಷವನ್ನು ಕಂಡುಕೊಂಡು ಬರುವಂಥ ಪ್ರಯತ್ನವನ್ನು ಮಾಡೋಣ. ಹೇಗಿತ್ತು ಈ ವಿಡಿಯೋ? ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ. ಥ್ಯಾಂಕ್ ಯು.